ಕೊಲೆ ಮಾಡಿ 23 ವರ್ಷದ ನಂತರ ಪೊಲೀಸರು ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ. ಈ ವ್ಯಕ್ತಿ ಹೇಗೆ ಸಿಗಾಕೊಂಡ ಅನ್ನೋದನ್ನ 3D ಅನಿಮೇಷನ್ ನ ಮುಖಾಂತರ ನೋಡೋಣ. ಹನುಮಂತಪ್ಪ ಅನ್ನೋ ಒಬ್ಬ ವ್ಯಕ್ತಿಯ ಮೊದಲನೇ ಹೆಂಡತಿ ಸತ್ತೋಗ್ತಾರೆ. ಹಾಗೆ ಎರಡನೇ ಹೆಂಡತಿ ಬಿಟ್ಟು ಹೋದ್ಮೇಲೆ ಮೂರನೇ ಹೆಂಡತಿಯಾಗಿ ರೇಣುಕಮ್ಮ ಅನ್ನೋ ಒಬ್ಬರನ್ನ ಮದ್ವೆ ಆಗ್ತಾನೆ. ಆದ್ರೆ 2002ರಲ್ಲಿ ಹನುಮಂತಪ್ಪನಿಗೆ ಅನುಮಾನ ಶುರುವಾಗೋಗುತ್ತೆ. ರೇಣುಕಮ್ಮ ಯಾರ ಜೊತೆನೂ ಅಕ್ರಮ ಸಂಬಂಧನ ಇಟ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವಳನ್ನ ಸಾಯಿಸೇ ಬಿಡ್ತಾನೆ. ನಂತರ ಹನುಮಂತಪ್ಪ ರೇಣುಕಮ್ಮನ ಬಾಡಿನ ಒಂದು ಗೋಣಿ ಚೀಲದ ಒಳಗಡೆ ಹಾಕೊಂಡು KSRTC ಬಸ್ ನಲ್ಲಿ ಅದನ್ನ ಗಂಗಾವತಿಯಿಂದ ಬಳ್ಳಾರಿಯ ಕಂಪ್ಲಿ ಬಸ್ ಸ್ಟಾಂಡ್ ಗೆ ಸಾಗಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾವಾಗ ಹನುಮಂತಪ್ಪ ಗೋಣಿ ಚೀಲದ ಜೊತೆ ಬಸ್ ಅನ್ನ ಇಳಿತಾನೋ, ಚೀಲ ಇದ್ದಂತ ಜಾಗದಲ್ಲಿ ರಕ್ತದ ಕಲೆಗಳನ್ನ ನೋಡಿ ಬಸ್ನ ಕಂಡಕ್ಟರ್ ಗೆ ಅನುಮಾನ ಬಂದು ಗಂಗಾವತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಷ್ಟೇ ಹುಡುಕಿದ್ರು ಹನುಮಂತಪ್ಪ ಸಿಗೋದೇ ಇಲ್ಲ. ಹೇಳ್ಬೇಕು ಅಂತಂದ್ರೆ ಇವನು ರಾಯಚೂರ್ನ ಹಲದಾಲ್ ಅನ್ನೋ ಒಂದು ಹಳ್ಳಿಗೆ ಸೇರಿದವನು. ಇವನು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದು 2002ನೇ ಇಸ್ವಿಲಿ. ಅಲ್ಲಿಂದ 23 ವರ್ಷಗಳು ಕಳೆದೋಗ್ತವೆ. ಅಂದ್ರೆ 2025ರಲ್ಲಿ ಹನುಮಂತಪ್ಪ ತನ್ನ ಊರಾದಂತ ಹಲದಾಲ್ಗೆ ಮತ್ತೆ ಬರ್ತಾನೆ. ಈಗ ಇವನಿಗೆ ವಯಸ್ಸು ಸುಮಾರು 70ರಿಂದ 75 ವರ್ಷ ವಯಸ್ಸಾಗಿರುತ್ತೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದಂಗೆನೆ ತಕ್ಷಣನೇ ಇವನನ್ನ ಅರೆಸ್ಟ್ ಮಾಡ್ತಾರೆ. ಇದಾದ್ಮೇಲೆ ಕೋರ್ಟ್ ಅರೆಸ್ಟ್ ಆದಂತ ಹನುಮಂತಪ್ಪನಿಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 15,000 ಫೈನ್ ಅನ್ನು ಕೂಡ ಹಾಕುತ್ತೆ.